ಇಷ್ಟೇ, ಏಜೆನ್ಸಿ ಕಾಲೇಜಿನ ಖಾಸಗೀಕರಣ ಮಾಡುವ ಹುನ್ನಾರ ನಡೆಸ್ತಾ ಇದ್ದಾರೆ NES ಸಂಸ್ಥೆಯವರು. ಇಂದಿನ ಕಾಲದಲ್ಲಿ ಬಡವರಿಗೆ ಅನುಕೂಲ ಆಗಲಿ, ಬಡವರು ಮಕ್ಕಳು ವಿದ್ಯಾಭ್ಯಾಸವನ್ನು ಕಲೀಲಿ ಅಂತ ಹೇಳ್ಬಿಟ್ಟು ಜಾಗವನ್ನ ಉಚಿತವಾಗಿ ಕೊಟ್ಟಿರ್ತಾರೆ. ಆ ಉಚಿತವಾಗಿ ಕೊಟ್ಟಿರ್ತಕ್ಕಂಥ ಜಾಗಕ್ಕೆ ಸರ್ಕಾರದ ಅನುದಾನಗಳನ್ನು ತಂದುಕೊಂಡು ಏಡೆಡ್ ಕಾಲೇಜಾಗಿ ಮುಂದುವರಿಸ್ಕೊಂಡು ಬಂದು ಇವಾಗ ಏಜೆನ್ಸಿ ಕಾಲೇಜು ಒಂದು ಶಿವಮೊಗ್ಗ ನಗರದಲ್ಲಿ ಪ್ರತಿಷ್ಠಿತ ಒಂದು ಕಾಲೇಜ್ ಆಗಿರ್ತದೆ. ಆದರೆ ಆ ಕಾಲೇಜಿನ ಹೆಸರನ್ನ ಮಾಡಿಕೊಂಡು ಇವಾಗ ಖಾಸಗೀಕರಣ ಮಾಡುವ ಹೆಸರಲ್ಲಿ ಬಡ ಮಕ್ಕಳಿಂದ ಸುಲಿಗೆ ಮಾಡುವ ಪ್ರಯತ್ನವನ್ನು NES ಸಂಸ್ಥೆ ನಡೆಸ್ತಾ ಇದೆ. ಇದು ಈ ಒಂದು ಸಂಸ್ಥೆ ಅಷ್ಟೇ ಅಲ್ಲ, NES ಸಂಸ್ಥೆಯ ಬರ್ತಕ್ಕಂಥ ಸಾಕಷ್ಟು ಕಾಲೇಜುಗಳನ್ನು ಖಾಸಗೀಕರಣ ಮಾಡಬೇಕು ಅಂತೇಳಿ ಈಗಾಗಲೇ ಸರ್ಕಾರಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇದನ್ನ ವಿರೋಧಿಸಿ ಇವತ್ತು ಶಿವಮೊಗ್ಗ ನಗರ NESಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಆದಷ್ಟು ಬೇಗ ಈ ಒಂದು ಹುನ್ನಾರವನ್ನು ಏನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಇದನ್ನು ಆದಷ್ಟು ಬೇಗ ನಿಲ್ಲಿಸಬೇಕು. ಇಲ್ಲವಾದ್ರೆ ಶಿವಮೊಗ್ಗ ಜಿಲ್ಲಾ NES ವತಿಯಿಂದ ಉಗ್ರವಾದ ಹೋರಾಟವನ್ನು ಮಾಡಿ NES ಸಂಸ್ಥೆಗೆ ಬೀಗ ಹಾಕುವಂತ ಕೆಲಸವನ್ನು ನಾವೆಲ್ಲ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ವಿಜಯ್ ಕುಮಾರ್, NES ಜಿಲ್ಲಾಧ್ಯಕ್ಷರು, ಶಿವಮೊಗ್ಗ. ಫೈನಲ್ ಇಯರ್ ಬೀಗ ಮುಗಿದಿದೆ. ಇವಾಗ ಏನಂದ್ರೆ ಇವಾಗ ಏಡೆಡ್ ಕಾಲೇಜ್ ಆಗಿದೆ ATNCC ಕಾಲೇಜಲ್ಲಿ. ನಾವು ಅದೇ ಏಡೆಡ್ ಕಾಲೇಜ್ ಇದ್ದಾಗ 20-25 ಸಾವಿರ ಕಟ್ಟಿ 3 ವರ್ಷ ಓದಿದ್ದೀವಿ. ಅದೇ ಇವಾಗ ಏಡೆಡ್ ಪ್ರೈವೇಟ್ ಆದಾಗ 80,000 90,000 ಆಗುತ್ತೆ. ಅದೇ 90,000ದಲ್ಲಿ ನಾವು 3 ವರ್ಷ ಓದ್ಕೊಂಡ್ ಬಂದಿದ್ದೀವಿ. ನಾಳೆ ದಿನ ಬರೋರಿಗೆ ನಮ್ಮ ಜೂನಿಯರ್ಸ್ಗಾಗಲಿ ಅವರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಯಾರೇ ಬಡವ್ರ ಮಕ್ಕಳಾಗಲಿ ಈ ಕಾಲೇಜಲ್ಲಿ ಓದೋಕ್ಕಾಗಲ್ಲ. ಇವಾಗಲೂ ಚೆನ್ನಾಗಿ ಎಜುಕೇಷನ್ ಸಿಗ್ತಿದೆ. ಪ್ರೈವೇಟ್ ಮಾಡಿದ್ರು ಅದೇ ಎಜುಕೇಷನ್ ಸಿಗುತ್ತೆ ನಮಗೆ ಇದೇ ಎಜುಕೇಷನ್ ಸಾಕು. ಇದು ಏಡೆಡ್ ಕಾಲೇಜ್ ಆಗೇ ಇರಲಿ, ಪ್ರೈವೇಟ್ ಮಾಡಬಾರ್ದು ಅಂತ ನಾವು ಹೇಳ್ತೀವಿ. ಅಭಿಷೇಕ್ NSV ಕಮಿಟಿ ನ್ಯಾಷನಲ್ ಕಾಲೇಜ್ ಪ್ರೆಸಿಡೆಂಟ್.